ದಾವಣಗೆರೆ ಉಪಚುನಾವಣೆ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಇವತ್ತು ಇಲ್ಲಿ ಒಬ್ಬ ಸ್ಪರ್ಧಿ ಅಂತಂದ್ರೆ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನ ಹಿಂಪಡಿಬೇಕಿತ್ತು, ಆದ್ರೆ ಹಿಂಪಡೆದಿಲ್ಲ. ಅವರು ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಂಡಾಯ ಅಭ್ಯರ್ಥಿ ಸಾದಿಕ್ ಮನೆ ಮುಂದೆ ಭಾರಿ ಹೈಡ್ರಾಮಾ ನಡೆದಿದೆ. ಸಂಧಾನಕ್ಕೆ ಬಂದಿರುವಂತಹ ನಾಯಕರ ವಿರುದ್ಧವೇ ಗೋ ಬ್ಯಾಕ್ ಘೋಷಣೆ ಕೂಗಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಸಂಧಾನ ಪ್ರಯತ್ನ ವಿಫಲ ಆಗಿದೆ. ಸಾದಿಕ್ ಜೊತೆ ಪ್ರತ್ಯೇಕವಾಗಿ ಚರ್ಚೆಗೆ ಸಲೀಂ ಅಹಮದ್ ಯತ್ನಿಸಿದ್ರು, ಆದರೆ ಇದಕ್ಕೆ ಸಾದಿಕ್ ಪೈಲ್ವಾನ್ನ ಬೆಂಬಲಿಗರಿಂದ ತೀವ್ರ ವಿರೋಧ ವ್ಯಕ್ತ ಆಗಿದೆ. ಸಂಧಾನದ ಮಾತುಕತೆ ವಿಫಲ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆ. ಸಲೀಂ ಅಹಮದ್ ಇವತ್ತು ಹೋಗಿದ್ರು ದಾವಣಗೆರೆಗೆ. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಲಿಕ್ಕೆ ಈಗಾಗಲೇ ನಾಮಪತ್ರ ಹಿಂಪಡೆಯುವಂತ ಟೈಮು ಡೆಡ್ಲೈನ್ ಏನಿತ್ತು ಅದು ಮೀರಿ ಹೋಯಿತು. ಹಿಂಪಡಿಬೇಕಾಗಿದ್ರೆ ಇಷ್ಟೊತ್ತಲ್ಲಿ ಪಡಿಬೇಕಿತ್ತು, ಆದರೆ ಅವರು ಹಿಂಪಡೆಯೋದಿಲ್ಲ, ನಾಮಪತ್ರವನ್ನ ವಾಪಸ್ ಪಡೆಯೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರು ಇದೇ ಒಂದು ಪ್ರಯತ್ನದಲ್ಲೇ ಇದ್ರು. ಇವತ್ತು ರಿಜ್ವಾನ್ ಅರ್ಷದ್ ಇರ್ಬೋದು, ಸಲೀಂ ಅಹಮದ್ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಈ ಒಂದು ಭಾಗದಲ್ಲಿ ನಮ್ಮ ಪಕ್ಷದಲ್ಲೇ ಗೊಂದಲಗಳು ಬೇಡ, ಹಾಗಾಗಿ ನಾಮಪತ್ರವನ್ನ ಹಿಂಪಡಿರಿ ಅಂತ ಹೇಳಿ ಬಹಳಷ್ಟು ಕನ್ವಿನ್ಸ್ ಮಾಡಿದ್ದಾರೆ, ಒತ್ತಾಯ ಹಾಕಿದ್ದಾರೆ, ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಸುಮಾರು 3 ರಿಂದ 4 ಗಂಟೆ ಅವ್ರ ಮನೆ ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಆದರೆ ಇದಕ್ಕೆ ಅವರು ಒಪ್ಪಲಿಲ್ಲ. ಫೈನಲಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗ್ತಾ ಇರೋವಂಥದ್ದು ಕನ್ಫರ್ಮ್ ಆಯಿತು. ಹಾಗಾದ್ರೆ ಒಂದೇ ಪಕ್ಷದಿಂದ ಇಬ್ಬರು ಅಭ್ಯರ್ಥಿಗಳು ಈಗ ಇಳಿತಾ ಇದ್ದಾರೆ ಕಣಕ್ಕೆ. ಕಾಂಗ್ರೆಸ್ ಪಕ್ಷದಿಂದ ಮೊದಲನೇದಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಿದ್ದೇ ತಡ, ಅದರಲ್ಲಿ ಈ ಗೊಂದಲ. ಕೊನೆಗೂ ಅಖಾಡದಲ್ಲೇ ಉಳಿದುಕೊಂಡು ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ 35 ಅಭ್ಯರ್ಥಿಗಳ ಪೈಕಿ 11 ಅಭ್ಯರ್ಥಿಗಳು ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ. ಅಂತಿಮವಾಗಿ ಅಖಾಡದಲ್ಲಿ ಉಳಿದಿರುವಂತದ್ದು 24 ಅಭ್ಯರ್ಥಿಗಳು. ಕಾಂಗ್ರೆಸ್ ನಾಯಕರ ವಿರುದ್ಧವೇ ತೊಡೆ ತಟ್ಟಿರುವಂತಹ ಪೈಲ್ವಾನ್ ಸಾದಿಕ್ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧವೇ ತೊಡೆ ತಟ್ಟಿ ನಿಂತಿರುವಂತದ್ದು ಪೈಲ್ವಾನ್ ಸಾದಿಕ್. ಇವತ್ತು ಫೈನಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇತ್ತು. ಕಾರಣ ಏನು ಅಂತಂದ್ರೆ ಇಲ್ಲಿ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನ ವಾಪಸ್ ಪಡಿತಾರಾ ಅಥವಾ ಇಲ್ವಾ, ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತಾ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಇಲ್ಲಿನ ಜನರ ಆರೋಪ. ಹಾಗಾಗಿ ಫೈನಲಿ ಇವತ್ತು ಸಲೀಂ ಅಹಮದ್ ಹೋಗಿದ್ದಾರೆ, ರಿಜ್ವಾನ್ ಅರ್ಷದ್ ಹೋಗಿದ್ದಾರೆ, ಹಲವು ನಾಯಕರು ಕೂಡ ಹೋಗಿದ್ರು. ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರಿಗೂ ನಾವು ಮುಖ್ಯಮಂತ್ರಿಯವರು, ಮೈನಾರಿಟಿ ಮಿನಿಸ್ಟರ್ಗಳು, MLCಗಳು ನಮ್ಮನ್ನ 9 ಗಂಟೆಗೆ ಫೋನ್ ಮಾಡಿ ಬರ್ತಾನೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನ ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ, ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತೊಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರಿಯೋದಿಲ್ಲ, ನಾನು ಸರಿದ್ರೆ ಸಮಾಜ ಸರಿದಂಗೆ, ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ, ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಒಳ್ಳೆ ಕೆಲಸ ಮಾಡಕ್ಕೆ ನಾನು ಸದಾ ಸಿದ್ಧ ಆದೇನೆ ಸರ್. ಎಲ್ಲರದು ತಮ್ಮದು ಸಹಕಾರ, ತಮ್ಮದು ನಿಲಿ ನಿಮ್ಮದು ಎಲ್ಲರದು ನನಗೆ ಸೋಲ್ಸಿದ್ರೆ ನಮ್ಮ ಸಮಾಜ ಆಯಿಂದ ಸಮಾಜನೇ ಸೋತಂಗೆ, ನನಗೆ ಗೆಲ್ಸಿದ್ರೆ ನನ್ನ ಸಮಾಜ ಆಯಿಂದ ಸಮಾಜ ಗೆದ್ದಂಗ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಹಿಂದಕ್ಕೆ ಸರಿಯೋದಿಲ್ಲ. 40 ವರ್ಷ ನಾವು ನೋಡಿದ್ದೀವಿ. ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರು ಭೇಟಿ ಮಾಡಕ್ಕೆ ಬಂದು ಪಕ್ಷದ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ ನಾವು. ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಮುಖ್ಯ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ, ಒಂದು ಸಮಾಧಾನ ಮಾಡಿ ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಾವು ಕೂಡ ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದರಿಂದ ಅದೇನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ, ನಮ್ಮ ಧರ್ಮ ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ, ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ
ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರಂತ ನಾವು ಎರಡು ದಾವಣಗೆರೆ ಕೂಡ ಗೆಲ್ತೀವಿ ಮತ್ತೆ ನಮ್ಮ ಬಾಗಲಕೋಟೆ ಕೂಡ ಎರಡು ಕ್ಷೇತ್ರ ಗೆಲ್ತೀವಿ. ಈ ಚುನಾವಣೆಯಲ್ಲಿ ನಮಗೆ ನಮ್ಮ ಗ್ಯಾರಂಟಿ ಶ್ರೀರಕ್ಷೆ ಸಾದಿಕ್ ಪೈಲ್ ಅವರಿಗೆ ಮನವೊಲಿಸುವ ಕೆಲಸ ಮಾಡ್ತೀವಿ. ಭಾವನೆಗಳಿಂದ ಆಕ್ರೋಶದಿಂದ ಮಾತಾಡ್ತಾರೆ. ಇದು 40 ವರ್ಷ ನಾವು ನೋಡಿದ್ದೀವಿ, ಎಲೆಕ್ಷನ್ಗಳನ್ನ ನೋಡಿದ್ದೀವಿ. ಯಾವಾಗ ಟಿಕೆಟ್ ತಪ್ಪೋಗತ್ತೆ ಇಂತಹ ಘಟನೆಗಳು ಆಗತ್ತೆ, ಆದರೂ ಕೂಡ ನಮಗೆ ವಿಶ್ವಾಸ ಇದೆ ಸಾದಿಕ್ ಪೈಲ್ ಪಕ್ಷದ ನಮ್ಮ ಕುಟುಂಬದ ಸದಸ್ಯರು ಅವ್ರಿಗೆ ಮತ್ತೆ ಮನವೊಲಿಸಿ ಮಾತಾಡುವಂಥ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಅವ್ರ ಹತ್ರ ಮಾತಾಡ್ತಾರೆ. ವಿಚಾರದಿಂದ ಇವತ್ತು ನಾವು ಸಾದಿಕ್ ಅವ್ರ ಭೇಟಿ ಮಾಡಕ್ಕೆ ಬಂದ್ವಿ. ಇಲ್ಲಿ ಸಾದಿಕ್ ಪೈಲ್ವಾನ್ ಹಾಗೂ ಸಲೀಂ ಅಹ್ಮದ್ ಕೊಟ್ಟಿರುವಂತಹ ಹೇಳಿಕೆಗಳು, ಅದರಲ್ಲೂ ಕೂಡ ಇಲ್ಲಿ ಸಾದಿಕ್ ಪೈಲ್ವಾನ್ ಹೇಳ್ತಾ ಇರುವಂಥದ್ದು, ಜನರ ಸೇವೆಗೆ ನಾನು ಯಾವತ್ತೂ ಕೂಡ ಸಿದ್ಧವಾಗಿರ್ತೀನಿ, ಈ ಕ್ಷೇತ್ರದಲ್ಲಿ ನಾವೇ ಗೆಲ್ಲಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಕೂಡ. ಹಾಗಾಗಿ ನಾನು ಸೋತ್ರೆ ನಮ್ಮ ಇಡೀ ಒಂದು ಸಮಾಜವೇ ಸೋತೋ ಹಾಗೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪೋದಿಲ್ಲ ಅಂತ ಹೇಳಿ ಇದೀಗ ಸಾದಿಕ್ ಪೈಲ್ವಾನ್ ಯಾವಾಗ ಈ ಒಂದು ಸಂಧಾಯ ಪ್ರಯತ್ನ ವಿಫಲ ಆಯಿತು ಅದಾದ ನಂತರ ಕೊಟ್ಟಿರುವಂಥ ಹೇಳಿಕೆ. ಕಾರಣ ಏನು ಅಂತಂದ್ರೆ, ಇವತ್ತು ಸಲೀಂ ಅಹ್ಮದ್ ಹಾಗೂ ಶಾಸಕ ರಿಜ್ವಾನ್ ಅರ್ಷದ್ ಅವರೆಲ್ಲ ಅವ್ರ ಮನೆಗೆ ಹೋಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ ಸಂಧಾನ ವಿಫಲ ಆಗಿದೆ. ಅದಾದ ನಂತರ ಸಾದಿಕ್ ಪೈಲ್ವಾನ್ ಅವರ ಮನೆ ಮುಂದೆಯೂ ಕೂಡ ಭಾರಿ ಹೈಡ್ರಾಮಾ ನಡೆದಿದೆ. ಯಾವಾಗ ಕಾಂಗ್ರೆಸ್ ನಾಯಕರು ಲೀಡರ್ಸ್ ಯಾವಾಗ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೋ ಆ ಸಂದರ್ಭದಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಇಲ್ಲಿ ಘೋಷಣೆಗಳನ್ನ ಹಾಕಿದ್ದಾರೆ. ಹೈ ಡ್ರಾಮಾವೇ ಇಲ್ಲಿ ಕ್ರಿಯೇಟ್ ಆಗಿತ್ತು. ಅದಾದ ನಂತರ ಇದೀಗ ಸಾದಿಕ್ ಪೈಲ್ವಾನ್ ಕೊಟ್ಟಿರುವಂತಹ ಹೇಳಿಕೆ, ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಇದೀಗ ಕಣದಲ್ಲಿ ಅವರು ಕೂಡ ರೆಡಿ ಇದ್ದಾರೆ. ಹಾಗಾಗಿ ಈಗ ದಾವಣಗೆರೆ ಕ್ಷೇತ್ರದಲ್ಲಿ ನಡೆಯುವಂತಹ ಉಪಚುನಾವಣೆ ಈಗ ಬಹಳಷ್ಟು ಕುತೂಹಲ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್. ಇಲ್ಲಿ ಫೈನಲ್ ಇವತ್ತು ಏನಾಗುತ್ತೋ ಅನ್ನುವಂಥದ್ದು ಬಹಳ ಕುತೂಹಲ ಇತ್ತು. ಈಗ ದಾವಣಗೆರೆಯಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತೆ, ಏನಿದೆ ಹೆಚ್ಚಿನ ಮಾಹಿತಿ? ಏನಕ್ಕೆ ಅವರು ಇಷ್ಟೊಂದು ಪ್ರಯತ್ನ ಪಟ್ಟರು ಕೂಡ ಅವ್ರು ಒಪ್ಕೊಂಡಿಲ್ಲ, ಯಾಕೆ ಅಂತ? ರೋಶಿನಿ, ಏನು ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದ್ ಕಡೆಯಿಂದ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರೆಪ್ಪ ನಿಂತಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ಕಾದಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಈಗ ನಾಮಪತ್ರ ಹಿಂಪಡೆಯದೇ ಇರುವುದರಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವಂತದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ ಶಾಮನೂರ್ ಅವರು ನಿಂತಿದ್ದರಿಂದ ಈಗ ತ್ರಿಕೋನ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದೆ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ಶಾಸಕರಾಗಿದ್ದ ದಿವಂಗತ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಈ ಒಂದು ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎಂಬ ಏನು ಕೂಗು ಕೇಳಿ ಬಂದಿತ್ತು. ನಂತರ ಏನು ಹೈಕಮಾಂಡ್ ಅನುಕಂಪ ಆಧಾರದಲ್ಲಿ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಿತ್ತು. ಈಗ ಟಿಕೆಟ್ ನೀಡಿದ್ರಿಂದ ಕೈ ಟಿಕೆಟ್ ನೀಡಿದ್ರಿಂದ ಅಲ್ಪಸಂಖ್ಯಾತರ ವಿರೋಧವನ್ನು ವ್ಯಕ್ತಪಡಿಸಿ ಈಗ ಸಾದಿಕ್ ಪೈಲ್ವಾನ್ ಅವರನ್ನ ಕಣಕ್ಕೆ ಇಳಿಸಿರುವಂತದ್ದು. ರೋಶಿನಿ, ಥ್ಯಾಂಕ್ ಯು ರಾಮ್ ಪ್ರಸಾದ್, ನಿಮ್ಮೆಲ್ಲ ಮಾಹಿತಿಗಾಗಿ.